ರೇಣುಕಾಸ್ವಾಮಿ ಕೇಸ್ ಚಾರ್ಜ್ ಫ್ರೇಮ್ ಹಿನ್ನೆಲೆಯಲ್ಲಿ ಇವತ್ತು ಸಿವಿಲ್ ಕೋರ್ಟ್ ಅಲ್ಲಿ ದೋಷಾರೋಪಣೆ ನಡೆಯಿತು. ನಟ ದರ್ಶನ್, ಪವಿತ್ರ ಗೌಡ ಸೇರಿ ಕೇಸ್ನ ಎಲ್ಲ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಈ ವೇಳೆ ಆರಂಭದಲ್ಲಿ ಕೋರ್ಟ್ ಕಿಕ್ಕಿರಿದಿದ್ದು ಜಡ್ಜ್ ವಕೀಲರನ್ನ ಹೊರಗೆ ಹೋಗುವಂತೆ ಮನವಿ ಮಾಡಿದ್ರು. ದರ್ಶನ್ ಹಾಗೂ ಪವಿತ್ರ ಗೌಡ ದೋಷಾರೋಪಣೆ ಓದಿ ಹೇಳಿದ್ದು ವಿಚಾರಣೆಯನ್ನ ನವೆಂಬರ್ 10ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಪ್ರಕರಣದಲ್ಲಿ ಇದೊಂದು ಪ್ರಕ್ರಿಯೆ ಅಂತ ಕರೀತಿದ್ದಾರೆ, ಅದನ್ನು ಪ್ರೊಸೀಜರ್ ಅದು. ಸೊ ಇವತ್ತು ಎಲ್ಲ ಆರೋಪಿಗಳು, ಜೈಲಲ್ಲಿರುವಂಥ ಆರೋಪಿಗಳು ಮತ್ತು ಬೇಲಲ್ಲಿರುವಂಥ ಆರೋಪಿಗಳು ಹಾಜರಾಗಿದ್ದರು. ಇವತ್ತು ನ್ಯಾಯಾಲಯ ಅಂದರೆ ದೋಷಾರೋಪಣೆಯನ್ನು ಹೊರತಂದರೆ ಚಾರ್ಜಸ್ ಅಂತ ಕರೀತಾರೆ. ಅಂದರೆ ಪೊಲೀಸ್ನವ್ರು ಏನು ಇದುವರೆಗೂ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ರಲ್ಲ, ಅದು ಎವಿಡೆನ್ಸ್ ಅಲ್ಲ. ಇವತ್ತು ಕೋರ್ಟ್ ಏನು ಚಾರ್ಜಸ್ ಅಂತ ಒಂದು ಫ್ರೇಮ್ ಮಾಡಿದೆ, ಅದು ದಟ್ ಈಸ್ ಕಾಲ್ಡ್ ಅಲಿಗೇಷನ್ಸ್, ಚಾರ್ಜಸ್ಸು. ಅದರ ಮೇಲೆ ಇವಾಗ ಕೇಸು ವಿಚಾರಣೆ ಸ್ಟಾರ್ಟ್ ಆಗಿದೆ. ಇವತ್ತು ದೋಷಾರೋಪಣೆಯನ್ನು ಹೊರಿಸಿದ್ದಾರೆ. ಕ್ರಿಮಿನಲ್ ಪ್ರಕರಣದಲ್ಲಿ ಇದೊಂದು ಪ್ರಕ್ರಿಯೆ ಅಂತ ಕರೀತಿದ್ದಾರೆ, ಅದನ್ನು ಪ್ರೊಸೀಜರ್ ಅದು. ಸೊ ಇವತ್ತು ಎಲ್ಲ ಆರೋಪಿಗಳು, ಜೈಲಲ್ಲಿರುವಂಥ ಆರೋಪಿಗಳು ಮತ್ತು ಬೇಲಲ್ಲಿರುವಂಥ ಆರೋಪಿಗಳು ಹಾಜರಾಗಿದ್ದರು. ಇವತ್ತು ನ್ಯಾಯಾಲಯ ಅಂದರೆ ದೋಷಾರೋಪಣೆಯನ್ನು ಹೊರತಂದರೆ ಚಾರ್ಜಸ್ ಅಂತ ಕರೀತಾರೆ. ಅಂದರೆ ಪೊಲೀಸ್ನವ್ರು ಏನು ಇದುವರೆಗೂ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ರಲ್ಲ, ಅದು ಎವಿಡೆನ್ಸ್ ಅಲ್ಲ. ಇವತ್ತು ಕೋರ್ಟ್ ಏನು ಚಾರ್ಜಸ್ ಅಂತ ಒಂದು ಫ್ರೇಮ್ ಮಾಡಿದೆ, ಅದು ದಟ್ ಈಸ್ ಕಾಲ್ಡ್ ಅಲಿಗೇಷನ್ಸ್, ಚಾರ್ಜಸ್ಸು. ಅದರ ಮೇಲೆ ಇವಾಗ ಕೇಸು ವಿಚಾರಣೆ ಸ್ಟಾರ್ಟ್ ಆಗಿದೆ. ಇವತ್ತು ದೋಷಾರೋಪಣೆಯನ್ನು ಹೊರಿಸಿದ್ದಾರೆ. ಇನ್ನು ಆರೋಪಿಗಳ ವಿರುದ್ಧ ದೋಷಾರೋಪಣೆ ವಿಚಾರವಾಗಿ ದರ್ಶನ್ ಮತ್ತು ಪವಿತ್ರ ಗೌಡ ಪರ ವಕೀಲರು ಪ್ರತಿಕ್ರಿಯಿಸಿದ್ರು. ಇವತ್ತು ಚಾರ್ಜ್ ಫ್ರೇಮ್ ಆಗಿದೆ. ದೋಷಾರೋಪಣೆಯನ್ನು ಜಡ್ಜ್ ಓದಿ ಹೇಳಿದ್ರು, ಅದನ್ನ ಆರೋಪಿಗಳು ಯಾರು ಒಪ್ಕೊಂಡಿಲ್ಲ ಅಂತ ಹೇಳಿದ್ರು. ಇದೇನಾಗಿದೆ, ಇವತ್ತು ಚಾರ್ಜ್ ಆಗಿದೆ. ಟ್ರಯಲ್ನ ಡೇಟ್ನ ಫಿಕ್ಸ್ ಮಾಡೋದಕ್ಕೆ ಅಂತ 10/11ಗೆ ಡೇಟ್ ಕೊಟ್ಟಿದ್ದಾರೆ. ಸೊ ಟ್ರಯಲ್ ಯಾವಾಗ ಫಿಕ್ಸ್ ಆಗುತ್ತೋ ನೋಡೋಣ. ಅದಾದ್ಮೇಲೆ ಪ್ರತಿಯೊಂದು ಡೇಟಲ್ಲೂ ವಿಟ್ನೆಸ್ಗಳು ಬರ್ತಾರೆ, ಅದ್ರ ಪರ ಕ್ರಾಸ್ ಎಕ್ಸಾಮಿನೇಷನ್ ನಡೀತಾ ಹೋಗುತ್ತೆ. ನನಗೇನಂದರೆ ಇದೊಂಥರ ಈ ಕೇಸನ್ನು ಒಂಥರ ಸ್ಪೆಷಲಾಗಿ ಟ್ರೀಟ್ ಮಾಡಬಾರ್ದು. ಇದು ಎಲ್ಲ ಕೇಸ್ ಥರನೇ, ಇದು ಒಂದು ನಾರ್ಮಲ್ ಕೇಸ್ ಅಷ್ಟೇ. ಅದೇ ಥರನೇ, ಯಾಕಂದರೆ ಇದೊಂದು ಒಂಥರ ಹೈಪ್ ಆಗಿ ಹೋಗೋದ್ರಿಂದ ಇದೊಂಥರ ಅದನ್ನು ಬೇರೆ ಥರನೇ ಒಂದು ತಗೊಂಡು ಇದೊಂಥರ ಸ್ಪೆಷಲ್ ಕೇಸಾಗಿ ಟ್ರೀಟ್ ಮಾಡಬಾರ್ದು ಅನ್ನೋದು ಒಂದು ಕೋರ್ಟಲ್ಲಿ ಕೂಡ ನಾವು ಹೇಳಿದ್ದು ಕೂಡ. ರೇಣುಕಾಸ್ವಾಮಿ ಕೇಸ್ ಪ್ರಕರಣದಲ್ಲಿ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಶುರುವಾಗಿದೆ. ನಟ ದರ್ಶನ್, ಪವಿತ್ರ ಗೌಡ ಸೇರಿ ಆರೋಪಿಗಳನ್ನ ಸಿಟಿ ಸಿವಿಲ್ ಕೋರ್ಟ್ಗೆ ಹಾಜರುಪಡಿಸಿದ್ರು. ದರ್ಶನ್ ಹಣೆಗೆ ಕುಂಕುಮವನ್ನ ಇಟ್ಕೊಂಡು ಬಂದಿದ್ರು. ಕೋರ್ಟ್ನಲ್ಲಿ ದರ್ಶನ್ರನ್ನ ಮಾತನಾಡಿಸಲು ಪವಿತ್ರ ಗೌಡ ಪ್ರಯತ್ನಿಸಿದ್ರು. ಪವಿತ್ರ ಗೌಡ ಹಿಂದೆ ದರ್ಶನ್ ನಿಂತಿದ್ರು. ದರ್ಶನ್ಗೆ ಮುಂದೆ ಬರುವಂತೆ ಪವಿತ್ರ ಗೌಡ ಕೈ ಸನ್ನೆ ಮಾಡಿದ್ರು. ಆಯ್ತು ಅಂತ ಸೀರಿಯಲ್ ಪ್ರಕಾರವೇ ದರ್ಶನ್ ನಿಂತಿದ್ರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ದೋಷಾರೋಪ ಪಟ್ಟಿಯನ್ನ ಆರೋಪಿಗಳ ಮುಂದೆ ಜಡ್ಜ್ ಓದಿದ್ರು. ಮೊದಲು A1 ಆರೋಪಿ ಪವಿತ್ರ ಗೌಡ ವಿರುದ್ಧ ದೋಷಾರೋಪವನ್ನ ಜಡ್ಜ್ ಓದಿದ್ರು. ದರ್ಶನ್ರೊಂದಿಗೆ ಸಂಬಂಧ ಹೊಂದಿದ್ದು 2, 3 ಮತ್ತು 10ನೇ ಆರೋಪಿಗಳ ಜೊತೆ ಸಂಚು ರೂಪಿಸಿ ರೇಣುಕಾಸ್ವಾಮಿಯನ್ನ ಅಪಹರಣ ಮಾಡಿದ್ದೀರಾ. ಚಿತ್ರದುರ್ಗದಿಂದ RR ನಗರದ ಶೆಡ್ಗೆ ಕರೆದುಕೊಂಡು ಬಂದು ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದು ಅಪಮಾನ ಮಾಡಿದ್ರಿ. ಮರಣಾಂತಿಕ ಹಲ್ಲೆ ಮಾಡಿ ರೂಮ್ನಲ್ಲಿ ಹಾಕಿದ್ರಿ ಅಂತ ಜಡ್ಜ್ ಓದಿ ಹೇಳಿದ್ರು. ಇನ್ನು ಪವಿತ್ರ ಗೌಡ ಬಳಿಕ A2 ದರ್ಶನ್ ಮೇಲಿನ ದೋಷಾರೋಪವನ್ನ ಜಡ್ಜ್ ಓದಿ ಹೇಳಿದ್ರು. ನನ್ನ ಹೆಂಡತಿಗೆ ಕೆಟ್ಟ ಮೆಸೇಜ್ ಕಳಿಸ್ತೀಯಾ ಅಂತ ಹಲ್ಲೆ ಮಾಡಿದ್ದೀರಾ. ರೇಣುಕಾಸ್ವಾಮಿಯನ್ನ ಮೇಲಕ್ಕೆ ಎತ್ತಿ ಕುಕ್ಕಿದ್ರಿ. ಆತನ ಮರ್ಮಾಂಗಕ್ಕೆ ಒದ್ದಿದ್ದೀರಿ. ತಪ್ಪು ಒಪ್ಪಿಕೊಳ್ಳುವಂತೆ ಕೆಲವರಿಗೆ ಹಣದ ವಾಮಿಷ ತೋರಿಸಿದ್ದೀರಿ. ರೇಣುಕಾಸ್ವಾಮಿ ಪ್ಯಾಂಟ್ ಬಿಚ್ಚಿ ಹಲ್ಲೆ ಮಾಡಿದ್ದೀರಿ ಅಂತ ಜಡ್ಜ್ ದರ್ಶನ್ ಮುಂದೆ ಹೇಳಿದ್ರು. ಇದೆಲ್ಲವನ್ನೂ ಸುಳ್ಳು ಅಂತ ದರ್ಶನ್ ಸೇರಿದಂಗೆ ಎಲ್ಲ ಆರೋಪಿಗಳು ತಮ್ಮ ಮೇಲಿನ ದೋಷಾರೋಪವನ್ನ ನಿರಾಕರಿಸಿದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂಗೆ ವಕೀಲರನ್ನ ಬದಲಿಸಲು ಆರೋಪಿ ದರ್ಶನ್ ನ್ಯಾಯಾಧೀಶರಿಗೆ ಮನವಿ ಮಾಡಿಕೊಂಡ್ರು. ಲಾಯರ್ ಚೇಂಜ್ ಮಾಡಬೇಕು ಅಂತ ಜಡ್ಜ್ ಬಳಿ ಆರೋಪಿ ದರ್ಶನ್ ಕಾಲಾವಕಾಶ ಕೇಳಿದ್ರು. ದರ್ಶನ್ ಮನವಿ ಬೆನ್ನಲ್ಲೇ ಎಲ್ಲ ಆರೋಪಿಗಳು ವಕೀಲರ ಬದಲಾವಣೆಗೆ ಜಡ್ಜ್ಗೆ ಮನವಿ ಮಾಡಿದ್ರು. ಹೀಗಾಗಿ ಜಡ್ಜ್ ವಿಚಾರಣೆಯನ್ನ ನವೆಂಬರ್ 10ಕ್ಕೆ ಮುಂದೂಡಿದ್ರು. ದರ್ಶನ್ ಪರ ವಕೀಲರು ಬದಲಾಗುವ ಸಾಧ್ಯತೆ ಇದೆ. ಜೈಲಿನಿಂದ ಕೋರ್ಟ್ಗೆ ಬಂದಿದ್ದ ದರ್ಶನ್ಗಾಗಿ ಮನೆಯಿಂದ ಕುಟುಂಬಸ್ಥರು ಊಟ ತಂದಿದ್ರು. ದರ್ಶನ್ಗೆ ಮನೆ ಊಟ ನೀಡಲು ದರ್ಶನ್ ಪರ ವಕೀಲರು ನ್ಯಾಯಾಧೀಶರಿಗೆ ಮನವಿ ಮಾಡಿದ್ರು. ಮನವಿ ಪುರಸ್ಕರಿಸಿದ ಜಡ್ಜ್ ಮನೆ ಊಟಕ್ಕೆ ಅವಕಾಶ ಮಾಡಿಕೊಟ್ರು. ಪರಿಶೀಲಿಸಿ ಮನೆಯ ಊಟ ನೀಡುವಂತೆ ಜೈಲಾಧಿಕಾರಿಗಳಿಗೆ ಜಡ್ಜ್ ಸೂಚನೆಯನ್ನ ಕೊಟ್ರು. ಕುಟುಂಬಸ್ಥರು ಊಟ ತಂದುಕೊಡ್ತಾ ಇದ್ದಂತೆ ದರ್ಶನ್ರನ್ನ ಪೊಲೀಸರು ಜೈಲಿಗೆ ಕರೆದೊಯ್ದ್ರು. ಇನ್ನು ದರ್ಶನ್ ನೋಡಲು ಕೋರ್ಟ್ ಬಳಿ ಅಭಿಮಾನಿಗಳ ದಂಡೆ ಹರಿದು ಬಂದಿತ್ತು. ಇನ್ನು ಕೋರ್ಟ್ನಿಂದ ಬಿಗಿ ಭದ್ರತೆಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಪೊಲೀಸರು ಕರೆದೊಯ್ದು ದರ್ಶನ್ ಮತ್ತು ಪವಿತ್ರಳನ್ನ ಪ್ರತ್ಯೇಕ ಪೊಲೀಸ್ ವಾಹನಗಳಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ಕರೆದುಕೊಂಡು ಹೋದ್ರು. ತಮ್ಮ ತಮ್ಮ ಬ್ಯಾರಕ್ಗಳಿಗೆ ಆರೋಪಿಗಳನ್ನ ಸೇರಿಸಿದ್ರು. ಇನ್ನು ಚಾರ್ಜ್ ಫ್ರೇಮ್ ಆದೇಶಕ್ಕೆ ಆರೋಪಿಗಳ ಸಹಿ ಹಿನ್ನೆಲೆ ಆರೋಪಿಗಳನ್ನ ಪೊಲೀಸರು 57ನೇ ಕೋರ್ಟ್ ಹಾಲ್ನಲ್ಲಿ ಕೂರಿಸಿದ್ರು. ಈ ವೇಳೆ ಪವಿತ್ರ ಗೌಡ ನೋಡಲು ತಾಯಿ ಹಾಗೂ ಮಗಳು ಕೋರ್ಟ್ ಬಳಿ ಆಗಮಿಸಿದ್ರು. ಅಮ್ಮ ಮಗಳನ್ನ ನೋಡಿ ಪವಿತ್ರ ಗೌಡ ಕಣ್ಣೀರು ಹಾಕಿದ್ರು. ರಾಜಕೀಯ ಸುದ್ದಿಗಳನ್ನ ನೋಡೋಣ.
ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಗ್ರೇಟರ್ ಮೈಸೂರು ಸಭೆ ನಡೆಯಿತು. ಶಾರದಾ ದೇವಿ ನಗರದ ವಲಯ ಕಚೇರಿಯಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಸಚಿವರಾದ ಭೈರತಿ ಸುರೇಶ್, ಎಚ್ಸಿ ಮಹದೇವಪ್ಪ, ಶಾಸಕರಾದ ತನ್ವೀರ್ ಸೇಠ್, ಯತೀಂದ್ರ ಸಿದ್ದರಾಮಯ್ಯ, ಹರೀಶ್ ಗೌಡ ಸೇರಿದಂತೆ ಅಧಿಕಾರಿಗಳು ಭಾಗಿಯಾಗಿದ್ದರು. ಗ್ರೇಟರ್ ಮೈಸೂರು ಕುರಿತು ಜನಪ್ರತಿನಿಧಿಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಬಿಹಾರದ ಮುಖಂಡರು ಹೇಳಿದ್ರು. ಈ ಕುರಿತು ಮೈಸೂರಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಹೈಕಮಾಂಡ್ ಬಿಟ್ಟು ಬೇರೆ ಯಾರು ಹೇಳಿದ್ರು ಬದಲಾವಣೆ ವಿಚಾರಕ್ಕೆ ಕಿಮ್ಮತ್ತೇ ಇಲ್ಲ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರ ನವೆಂಬರ್ 15ಕ್ಕೆ ದೆಹಲಿಗೆ ಹೋಗ್ತೇನೆ, ಬಿಹಾರ ಚುನಾವಣೆ ಬಳಿಕ ಸಚಿವ ಸಂಪುಟ ಪುನಾರಚನೆ ಮಾಡ್ತೀವಿ ಅಂತ ಹೇಳಿದ್ರು ಸಿಎಂ. ಹೈಕಮಾಂಡು ಯಾರು ಯಾರ್ರೀ ಹೈಕಮಾಂಡು? ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು, ಅವ್ರು ಮಾತಾಡಿದಾರ? ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಇದು ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ. ನಾನು ಬಿಹಾರ ಚುನಾವಣೆ ಆದ ತಕ್ಷಣ ಮಾತಾಡ್ತೀನಿ. ರಾಹುಲ್ ಗಾಂಧಿ ಜೊತೆ, ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಅಲ್ಲಿ ದಿಲ್ಲಿ ಹೈಕಮಾಂಡ್. ಇನ್ನು ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತದೆ ಅಂತ ಸಿಎಂ ಸಿದ್ದರಾಮಯ್ಯ ವಿಶ್ವಾಸ ವ್ಯಕ್ತಪಡಿಸಿದರು. ಮೈಸೂರಲ್ಲಿ ಮಾತನಾಡಿದ ಅವರು, ಬಿಜೆಪಿ ದುರಾಡಳಿತ, ಭ್ರಷ್ಟಾಚಾರಕ್ಕೆ ಜನ ಬೇಸತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿದರು. ನಮ್ಮ ಪ್ರಕಾರ ಇಂಡಿಯಾ ಗೆಲ್ತದೆ ಅಂತ ಇದೆ. ಬಿಹಾರ್ನವರು ಬಹಳ ಜನ ಇದ್ದಾರೆ. ಮನವಿ ಮಾಡೋದು ಮಾಡ್ತೀವಿ, ನೋಡೋಣ ಅವ್ರು ಏನು ಮಾಡ್ತಾರೆ. ಒಂದು ಆಂಟಿ ಇನ್ಕಂಬೆನ್ಸಿ, ಎರಡನೇದು ಬಿಜೆಪಿಯವರ ಭ್ರಷ್ಟಾಚಾರ, ದುರಾಡಳಿತ, ಇವೆಲ್ಲ ಕೂಟಾಗ್ತದೆ. ನಿತೀಶ್ ಕುಮಾರ್ ಭಾಳ ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ. ಆಮೇಲೆ ಯಾವುದೇ ಒಂದು ಸಿದ್ಧಾಂತ ಇಲ್ಲ. ಬಿಜೆಪಿ ಜೊತೆಲೂ ಹೋಗ್ತಾರೆ, ಕಾಂಗ್ರೆಸ್ ಜೊತೆಲೂ ಬರ್ತಾರೆ, ಲಾಲೂ ಪ್ರಸಾದ್ ಜೊತೆ ಹೋಗ್ತಾರೆ. ಈ ಥರ ಆಗಿ ಯಾವುದೇ ಒಂದು ಸಿದ್ಧಾಂತ ಇಲ್ಲದೆ ಇರ್ತಕ್ಕಂಥದ್ದು, ಮತ್ತು ಬಡತನ ಜಾಸ್ತಿ ಇದೆ ಅಲ್ಲಿ. ದೆಹಲಿಗೆ ಬನ್ನಿ ಅಂತ ಸಚಿವ ಸತೀಶ್ ಜಾರಕಿಹೊಳಿಗೆ ಹೈಕಮಾಂಡ್ ಬುಲಾವ್ ನೀಡಿತ್ತು. ಇಂದು ದೆಹಲಿಗೆ ಹೋಗಬೇಕಿದ್ದ ಸತೀಶ್ ಜಾರಕಿಹೊಳಿ ದಿಢೀರ್ ರದ್ದುಪಡಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸತೀಶ್ ಜಾರಕಿಹೊಳಿ, ಸದ್ಯ ದೆಹಲಿಗೆ ಹೋಗುವುದಿಲ್ಲ, ಇಲ್ಲೇ ಇರ್ತೇನೆ, ಅವಶ್ಯಕತೆ ಬಂದಾಗ ದೆಹಲಿಗೆ ಹೋಗ್ತೇನೆ ಅಂದಿದ್ದಾರೆ. ಇಲ್ಲೇ ಹೋಗಲ್ಲ, ಡೆಲ್ಲಿಗೆಲ್ಲ ಇಲ್ಲೇ ಇರ್ತೀವಿ. ಇಲ್ಲೇ ಹೋಗುವಂಥ ಅವಶ್ಯಕತೆ ಹೋಗ್ತೀವಿ, ಸದ್ಯಕ್ಕಂತೆ ಹೋಗಲ್ಲ. ಈಗ ಕೆಪಿಸಿಸಿ ಅಧ್ಯಕ್ಷ ಇಲ್ಲ, ಇನ್ನೂ ಚರ್ಚೆ ಆಗಿಲ್ಲ. ಚರ್ಚೆ ಆದಾಗ ನೋಡೋಣ ಅದ್ರ ಬಗ್ಗೆ. ಅದ್ರ ಬಗ್ಗೆ ಐಡಿಯಾ ಇಲ್ಲ, ನಮಗೇನು ಐಡಿಯಾ ಇಲ್ಲ ಅದ್ರ ಬಗ್ಗೆ. ಡಿಕೆ ಶಿವಕುಮಾರ್ ಅವರು ಖರ್ಗೆ ಅವ್ರನ್ನ ಭೇಟಿಯಾಗಿದ್ರು ಸರ್, ಭೇಟಿಯಾಗಿ ಇಲ್ಲ ಅದ್ರ ಬಗ್ಗೆ ಏನೋ ನಮ್ಮ ಮಾಹಿತಿ ಇಲ್ಲ. ಇಲ್ಲೇ ಇದ್ರೆ ನಾವು ಹೋದಾಗ ನೋಡ್ತೀವಿ, ಚರ್ಚೆ ಮಾಡ್ತೀರಾ ಸರ್. ಡೆಲ್ಲಿ ಕೋಲಾರದ ಬಂಗಾರಪೇಟೆಯಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಪುತ್ರಿ ವಿವಾಹ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಪರಮೇಶ್ವರ್ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಪರಮೇಶ್ವರ್, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಬಗ್ಗೆ ನಾನೇನು ಮಾತನಾಡಲ್ಲ, ಸಿಎಂ ಬದಲಾವಣೆ ಬಗ್ಗೆ ಚರ್ಚಿಸುವುದು ಅನವಶ್ಯಕ ಅಂತ ಹೇಳಿದರು. ಇನ್ನು ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಿದ್ದೇವೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಹೇಳಿದ್ದಾರೆ. ವಿಪಕ್ಷಗಳು ಕೂಡ ಈ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ತಾವು ಕೂಡ ರೇಸಲ್ಲಿ ಇದ್ದೀರಾ ಅಂತ. ಅದ್ರ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ. ಯಾಕೆ ಸರ್? ಅದು ಅನವಶ್ಯಕ ಅಂತ ಅನ್ಸುತ್ತೆ. ಸರ್, ನೀವು ಸಿಎಂ ಆಗ್ತೀರಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಸರ್. ಅಂದ್ರೆ ಸಿಎಂ ಆಗೋದಕ್ಕೆ ಎಲ್ಲ ಅರ್ಹತೆಗಳು ತಮಗಿದೆ ಅಂತ ಅಂದ್ಬಿಟ್ಟು ಅಭಿಮಾನದ ಮೇಲೆ ಅವ್ರು ಹೇಳಿರ್ತಾರೆ, ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ನೀವು ಅವ್ರ ಮೇಲೆ ಹೇಳಿ, ನಾನು ಅವ್ರ ಮೇಲೆ ಇಬ್ಬರಿಗೂ ಅಭಿಮಾನ. ಒಬ್ರಿಗೊಬ್ರು ಹೇಳ್ಕೊಂಡಿದ್ದಾರೆ. ಊಟಕ್ಕೆ ಸೇರ್ತಾ ಇರ್ತೀವಿ, ತಿಂಡಿಗೆ ಸೇರ್ತಾ ಇರ್ತೀವಿ, ಕಾಫಿ ಸೇರ್ತಾ ಇರ್ತೀವಿ. ಅಂದರೆ ಇದನ್ನೇ ಚರ್ಚೆ ಮಾಡ್ತೀವಿ ಅಂತ ಅಲ್ಲ. ನೀವು ಬೇರೆ ಬೇರೆ ನಮ್ಗೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇರೋದಿಲ್ಲ. ಅದು ಬಿಟ್ಟು ಬರೀ ಇದನ್ನೇ ಮಾತಾಡ್ಕೊಂಡಿರೋಕ್ಕಾಗೋದಿಲ್ಲ ಸರ್ಕಾರದಲ್ಲಿ. ಡೈಲಿ ಪ್ರವಾಸ ಅದು ಏನಿಲ್ಲ, ಒಂದು ದಿವಸ ಹೋಗಿದ್ದು ಕೆಲವು ವಿಚಾರಗಳದೇನೋ ಮಾತಾಡೋದಕ್ಕಂತ ಹೇಳಿದ್ರು, ಅದಕ್ಕೆ ಹೋಗಿ ಮಾತಾಡ್ಕೊಂಡು ಬಂದು ಏನಿಲ್ಲಪ್ಪ. ಅದು ಎಲ್ಲಿದೆ ಎಲ್ಲ. ಈಗ ನವಂಬರ್ ತಿಂಗಳಲ್ಲಿ ಇದ್ದೀವಿ, ಎಲ್ಲ ಅವ್ರವ್ರ ಕೆಲಸದಲ್ಲಿದ್ದಾರೆ. ಯಾವ ಕ್ರಾಂತಿನೂ ಇಲ್ಲ, ಯಾವುದೂ ಇಲ್ಲ. ನಾವು ಯಾರಿಗೂ ಭೇಟಿ ಮಾಡ್ತೀವಿ ಬರ್ತೀವಪ್ಪ, ಅದೆಲ್ಲ ಹೇಳೋಕ್ಕಾಗ್ತದ? ದೆಹಲಿಗೆ ಹೋಗಿ ನಮ್ಮ ಲೀಡರ್ಸ್ನ ಮಾತಾಡ್ಕೊಂಬರೋದೇನು ದೊಡ್ಡ ವಿಷಯ ಏನಲ್ಲ. ನಮ್ಮ ಹೈಕಮಾಂಡ್ ಅಲ್ಲಿರೋದು. ಸೊ ನಾವು ಏನೇ ಇದ್ರೂ ಮಾತಾಡಬೇಕಾದ್ರೆ ಅಲ್ಲಿಗೆ ಹೋಗಬೇಕು.
ಇನ್ನು ಸಿದ್ದರಾಮಯ್ಯ ಪರ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತೊಮ್ಮೆ ಬ್ಯಾಟ್ ಮಾಡಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು 2028ರವರೆಗೂ ಸಿಎಂ ಕುರ್ಚಿ ಖಾಲಿ ಇಲ್ಲ. ಡಿಕೆಶಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಆದ್ಮೇಲೆ ಅವರು ಸಿಎಂ ಆಗಲಿ ಅಂತ ನಮಗೂ ಆಸೆ ಇದೆ. ಹೈಕಮಾಂಡ್ ಗೆರೆ ಹಾಕಿದ್ರೆ ಆ ಗೆರೆ ನಾವು ದಾಟಲ್ಲ ಅಂತ ಹೇಳಿದ್ರು. ಹಾಗೇನೆ ಹಾಸನ ಜಿಲ್ಲೆ ಅರಸೀಕೆರೆಯಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಕೂಡ ಮಾತನಾಡಿದ್ದಾರೆ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಆ ಕುರ್ಚಿ 2028ವರೆಗೂ ಖಾಲಿ ಇಲ್ಲ. ಆ ಕುರ್ಚಿಯಲ್ಲಿ ಕುರ್ಚಿ ಖಾಲಿ ಇದೆಯಾ? ಕುರ್ಚಿಯಲ್ಲಿ ಕೂತಾರೆ. ಈಗ ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಡಿ ಕೆ ಶಿವಕುಮಾರ್ ಸಾಹೇಬ್ರು ಅವರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದ್ದಾರೆ. ನಾವು ಅವ್ರ ಮುಖ್ಯಮಂತ್ರಿ ಮುಂದೆ ಸಿದ್ದರಾಮಯ್ಯ ಆದಮೇಲೆ ಅವ್ರು ಮುಖ್ಯಮಂತ್ರಿ ಆಗಲಿ ಅಂತ ನಮಗೂ ಆಸೆ ಇದೆ. ನಿಮ್ಮ ಹೇಳಿಕೆ ಏನಂದ್ರೆ 2.5 ವರ್ಷ ಇಲ್ಲ ಅನ್ನಂಗಾಯ್ತು. ಸಿದ್ದರಾಮಯ್ಯ ಅದಿದ್ರೆ 28 ಇದ್ದಿದ್ರೆ 28ವರೆಗೂ ಇದಾಗ್ತಾಯ್ತಾ? ಆಮೇಲೆ ನಮ್ಮ ಪಕ್ಷ ಇನ್ನೊಂದು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪಕ್ಷ ಹೈಕಮಾಂಡ್. ನಾವೆಲ್ಲ ಪಕ್ಷ ಹೈಕಮಾಂಡ್ ಶಿಸ್ತಿನ ಸಿಪಾಯಿ. ಅವ್ರು ಏನು ಹೈಕಮಾಂಡ್ ಸೂಚನೆ ಕೊಡ್ತಾರೆ ಅವ್ರಿಗೆ ಗೆರೆ ಹತ್ರ ಗೆರೆ ದಾಟಲ್ಲ ನಾವು. ಏನು ಕ್ರಾಂತಿ ಇಲ್ಲ, ಪ್ರಾಂತಿನೂ ಇಲ್ಲ. ಅದು ಬದಲಾವಣೆ ಹೈಕಮಾಂಡ್ ಅವರು ಏನಾದ್ರು ಹೇಳಿದಾರ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಬದಲಾವಣೆ ಆಗ್ತದೆ ಅಂತ ಹೇಳಿದಾರ? ನಮ್ಮ AICC ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಹೇಳಿದಾರ? ಸೋನಿಯಾ ಗಾಂಧಿ ಅವರು ಹೇಳಿದಾರ? ಹೇಳಿದ ಮೇಲೆ ನೀವು ನನಗೆ ಏನಾದ್ರು ಕೇಳಿದ್ರೆ ನನಗೆ ಸಿಎಂ ಅವ್ರ ಟೋನೇ ಚೇಂಜ್ ಆಗಿರ್ತಾರೆ. 1 ತಿಂಗಳಿಂದ 5 ವರ್ಷ ನಾನೇ ಸಿಎಂ ಅಂತಿದ್ರು. ಈಗ ಹೈಕಮಾಂಡ್ ಬಯಸಿದ್ರೆ ಕಂಟಿನ್ಯೂ ಆಗ್ತೀನಿ. ಒಂದು ನಿಮಿಷ ಕೇಳಿ. ಅವ್ರು ಯಾವತ್ತೂ ಅದನ್ನೇ ಹೇಳ್ತಾರೆ. ಅವ್ರು ಯಾವತ್ತೂ ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ ಚೀಫ್ ಮಿನಿಸ್ಟರ್ ಆಗೋ ಮೊದಲು ಹೇಳಲಿಲ್ಲ. ಹಾಗೆ ಏನು ಮಾಡ್ತಾರೆ, ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ. ಒಂದು CLP ಮೀಟಿಂಗ್ ಕರೀತಾರೆ, ಹೈಕಮಾಂಡ್ ನಂತರ ಯಾರು ಚೀಫ್ ಮಿನಿಸ್ಟರ್ ಆಗಬೇಕು ನಿರ್ಧಾರ ತಗೊಳ್ತಾರೆ. ನವೆಂಬರ್ ಕ್ರಾಂತಿ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಅಶೋಕ್, ಕ್ರಾಂತಿ ಆಗುತ್ತೆ ಅಂತ ಕಾಂಗ್ರೆಸ್ನವರೇ ಮಾತನಾಡ್ತಿದ್ದಾರೆ. ರಾಜಣ್ಣ ಕ್ರಾಂತಿ ಬಗ್ಗೆ ಮಾತನಾಡಿದ್ರು, ಮಂತ್ರಿ ಸ್ಥಾನ ಕಳ್ಕೊಂಡ್ರು. ನಾವು ಕ್ರಾಂತಿ ಬಗ್ಗೆ ಮಾತನಾಡ್ತಿಲ್ಲ, ನಾವು ಅಭಿವೃದ್ಧಿ ಮಾಡಿ ಅಂತಿದ್ದೇವೆ. ದೆಹಲಿಗೆ ಯಾಕೆ ಹೋಗ್ತಿದ್ದಾರೆ? ಯತೀಂದ್ರ ಯಾಕೆ ಮಾತನಾಡ್ತಿದ್ದಾರೆ? ಅವರ ತಟ್ಟೆಯಲ್ಲೇ ನೊಣ ಬಿದ್ದಿದೆ, ಮೊದಲು ಅದನ್ನ ನೋಡಿಕೊಳ್ಳಲಿ ಎಂದಿದ್ದಾರೆ. ಇನ್ನು ನವೆಂಬರ್ ಕ್ರಾಂತಿ ಬಗ್ಗೆ ಬೆಳಗಾವಿಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಯಾವುದೇ ಕ್ರಾಂತಿ ಆಗಲ್ಲ, ನಾವು ಕಾಂಗ್ರೆಸ್ ಪಕ್ಷದ ಬಗ್ಗೆ ಯಾಕೆ ತಲೆಕೆಡಿಸಿಕೊಳ್ಬೇಕು ಅಂದಿದ್ದಾರೆ. ಇನ್ನು ಡಿಸೆಂಬರ್ನಲ್ಲಿ ನಡೆಯುವ ಬೆಳಗಾವಿ ಅಧಿವೇಶನದಲ್ಲಿ ಹೊಸ ಮುಖ್ಯಮಂತ್ರಿ ಇರ್ತಾರೆ ಅಂತ ಮಾಜಿ ಸಚಿವ ಬಿ ಶ್ರೀರಾಮುಲು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ನಮ್ಮ ಪಕ್ಷ ಆಗೋದಿಲ್ಲ, ಹೈಕಮಾಂಡ್ ಏನು ನಿಂತೋದಕ್ಕೆ ಬರ್ತದ, ನಾವು ಯಾರಿಗೂ ಕ್ರಾಂತಿ ಆಗೋಲ್ಲ. ನಾನು ಹಿಡ್ಕೊಂಡು ಎಲ್ಲರೂ ನಾ ಇರ್ಬೋದು, ನಮ್ಮ ಪಕ್ಷ ಅವ ದೊಡ್ಡ ಸಣ್ಣ ನಾಯಕರು ದೊಡ್ಡ ನಾಯಕರು, ಹೈಕಮಾಂಡ್ ಏನು ಬದ್ದು ನಾವು ನೋ ಕ್ರಾಂತಿ ಇಲ್ಲ. ಬಟ್ ನನಗೊಂದು ನಮ್ಮ ಪಕ್ಷದ ಬಗ್ಗೆ ನಂಗೆ ಅಸಹ್ಯ ಅನಿಸೋದಿಲ್ಲ. ಅವ್ರ ಪಕ್ಷದ ಬಗ್ಗೆ ಯಾಕೆ ಚರ್ಚೆ ಮಾಡಿದ್ರು? ನಮ್ಮ ಪಕ್ಷಕ್ಕೆ ಭಾಳಷ್ಟು ವಿಷಯ ಅದಾವ. ಅದನ್ನು ಹೋರಾಡ್ಬಿಟ್ಟು ಸುಳ್ಳು ಅವ್ರು ಏನೇ ಮಾಡ್ಕೊ ಯಾರೇ ಮಾಡ್ಕೋರು, ಡಿ ಕೆ ಶಿವಕುಮಾರ್ ಮಾಡ್ಕೊರಕ, ಖರ್ಗೆ ಅವ್ರಾಗ, ಸತೀಶ್ ಜಾರಕಿಹೊಳಿ ಅವ್ರ ಪಕ್ಷದ ಆಂತರಿಕ ಸಮಸ್ಯೆ ಅದು, ಅದ್ರ ಬಗ್ಗೆ ಚರ್ಚೆ ಬಗ್ಗೆ ನಂಗೆ ಅಸಹ್ಯ ಅನಿಸ್ತದೆ. ಅಲ್ಲ, ಬದಲಾವಣೆಗಳು ಅನ್ನೋದಕ್ಕಿಂತ ಸರ್ಕಾರ ಬಿದ್ದೋದ್ರೆ ಬಿದ್ದೋಗ್ಬೋದು ಅನ್ನೋ ಅನಿಸುತ್ತೆ. ಯಾಕಂದರೆ ನಮಗೆ ಈ ನವಂಬರ್ ಆದ ನಂತರ ನಾನು ಹೇಳ್ತೀನಿ, ನಮ್ಮ ಬೆಳಗಾವಿ ಅಧಿವೇಶನ ಒಳಗಡೆ ಬೆಳಗಾಮದಲ್ಲಿ ಅಧಿವೇಶನ ನವಂಬರ್ದಲ್ಲೇ ಡಿಸೆಂಬರ್ದಲ್ಲಿ ನಡೀತದೆ. ಡಿಸೆಂಬರ್ ಒಳಗಡೆ ಹೊಸ ಮುಖ್ಯಮಂತ್ರಿ ಬೆಳಗಾವಿ ಅಧಿವೇಶನದಲ್ಲಿ ಇರ್ತಾನೆ ನೋಡ್ರಿ, ಅಷ್ಟು ಮಟ್ಟಿಗೆ ಹೇಳ್ತೀನಿ. ಡಿಸೆಂಬರ್ ಒಳಗಡೆ ಹೊಸ ಮುಖ್ಯಮಂತ್ರಿಗಳು ಇರ್ತಾರೆ. ಯಾರನ್ನೋದು ನನಗೆ ಅವ್ರು ಹೇಳಿದಾರಲ್ರಿ, ಅವ್ರು ಆಗ್ತಾರೋ ಇವ್ರು ಆಗ್ತಾರೋ ದಲಿತರಾಗ್ತಾರೋ ಇನ್ನೊಬ್ರು ಆಗ್ತಾರೋ ಅವರಷ್ಟು ಅವರೇ ಎಲ್ಲ ಗೊಂದಲ ಮಾಡಿಕೊಂಡು ಸರ್ಕಾರನೇ ಬಿದ್ದು ಹೋಗುತ್ತೆ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಅಂತೂ ಬೆಳಗಾವಿಯಲ್ಲಿ ಅಧಿವೇಶನ ನಡಿ ಅಂತ ಹೇಳಿ ಹೊಸ ಮುಖ್ಯಮಂತ್ರಿ ಇರ್ತಾರೆ.